ಹಾಯ್, ಎಲ್ಲರಿಗೂ ನಮಸ್ತೆ. ಅದಿಷ್ಟಿ ಸ್ಕೂಲಿಂದ ಬಂದ್ಲು. ಇನ್ನೋಳು ಫಸ್ಟ್ ಮಾಡೋ ಕೆಲಸ ಸ್ಕೂಲಲ್ಲಿ ಏನೇನು ಮಾಡಿದ್ಲು ಅಂತ ಹೇಳಿ ಎಲ್ಲ ನನಗೆ ರಿಪೋರ್ಟ್ ಮಾಡ್ತಾಳೆ. ಕೆಲವೊಂದಿಷ್ಟು ಡ್ರಾಯಿಂಗ್ ಬರ್ತು, ಅದರ ಬಗ್ಗೆ ಸೆಂಟೆನ್ಸ್ ಸಹ ಮಾಡಿದ್ಲು. ಅವ್ರೇನೋ ಒಂದು ಕ್ರಿಯೇಟಿವ್ ಆಗಿ ಮಾಡಿದಾಗ ನಾವು ಅವ್ರಿಗೆ ಎನ್ಕರೇಜ್ ಮಾಡಿದ್ರೆ ತುಂಬಾನೇ ಖುಷಿ ಪಡ್ತಾರೆ ಮಕ್ಕಳು. ನಂತರ ಫ್ರೆಶ್ ಅಪ್ ಆಗಿ ದೇವರ ಶ್ಲೋಕಗಳನ್ನೆಲ್ಲ ಹೇಳಿದ್ಲು. ಇನ್ನು ಟಿಕ್ ಟ್ಯಾಕ್ ಟೋ ಹಾಗೆ ಬ್ರೈನ್ ವಿಟಾ ಎಲ್ಲ ಆಟ ಸಹ ಆಡಿದ್ವಿ. ಅವಳು ಮಕ್ಕಳ ಜೊತೆ ಆಟ ಆಡ್ಲಿಕ್ಕೆ ಹೋದ್ಲು. ನಾನು ರಾತ್ರಿ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ ಒಂದು ಐಟಮ್ಸ್ ಜಾಸ್ತಿ ಹಾಕಲ್ದೆ ಬೆಂಡೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ. ಅಷ್ಟು ಬೆಂಡೆಕಾಯಿನೆಲ್ಲ ನೀಟಾಗಿ ತೊಳ್ಕೊಂಡು ಅದನ್ನ ಒರೆಸಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಒಂದು ಕಡಾಯಿಗೆ ಎಣ್ಣೆ, ಸಾಸಿವೆ, ಉದ್ದಿನ ಬೇಳೆ ಹಾಕಿ ಅದು ಕೆಂಪಾದ್ಮೇಲೆ ಕಟ್ ಮಾಡಿರೋ ಬೆಂಡೆಕಾಯಿ ಹಾಕಿ ಅದು ಕ್ರಿಸ್ಪಿ ಆಗೋವರೆಗೂ ಎಣ್ಣೆಲೆ ಬಾಡಿಸ್ಕೊಳ್ಬೇಕು. ಒಂದು 5 ರಿಂದ 7 ನಿಮಿಷ ಟೈಮ್ ಹಿಡಿಯುತ್ತೆ. ಹುಣಸೆ ಹಣ್ಣಿನ ರಸ, ಕಲ್ಲುಪ್ಪು, ರುಚಿಗೆ ತಕ್ಕಷ್ಟು ಬೆಲ್ಲ, ಸಾರಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಹುಣಸೆ ಹಣ್ಣಿನ ರಸದಲ್ಲೇ ಅದು ಬೇಯುತ್ತೆ. ಬೇಕಾದ್ರೆ ಸ್ವಲ್ಪ ನೀರು, ಕೊನೆಯಲ್ಲಿ ಇಂಗು ಹಾಕಿದ್ರೆ ಬೆಂಡೆಕಾಯಿ ಗೊಜ್ಜು ರೆಡಿ ಆಗುತ್ತೆ. ಇದು ಸಾಫ್ಟ್ ಆಗಿರಲ್ಲ, ಬೆಂಡೆಕಾಯಿ ತಿಂದ್ರೆ ಕ್ರಿಸ್ಪಿ ಆಗಿರುತ್ತೆ. ನಮ್ಮ ಅದಿಷ್ಟಿಗೆ ಇದು ತುಂಬಾನೇ ಇಷ್ಟ. ಊಟ ಸಹ ಆಯ್ತು. ಆಮೇಲೆ ಅವಳದು ಟಾಯ್ಸ್ ಜೊತೆ ಆಟ ಎಲ್ಲ ಆದ್ಮೇಲೆ ಇದೇ ಇರುತ್ತಲ್ಲ ಕ್ಲೀನಿಂಗ್ ಪ್ರೋಸೆಸ್. ಆಮೇಲೆ ಅದಿಷ್ಟು ನನಗೆ ಹೆಡ್ ಮಸಾಜ್ ಮಾಡಿದ್ಲು. ಇನ್ನು ಅವಳ ಹತ್ರ ಹೆಡ್ ಮಸಾಜ್ ಮಾಡಿಸ್ಕೊಂಡ್ರೆ ಒಳ್ಳೆ ನಿದ್ದೆ ಬರುತ್ತೆ, ಅಷ್ಟು ಚಂದ ಮಾಡ್ತಾಳೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.